ಚಿತ್ತ ಆಮೇಲೆ ಸಪೋರ್ಟ್ ಆಗಿರೋ ಆಟೋಗಳು ಸಾಕಷ್ಟು ಜನ ಕಡ್ರೋಗಿದ್ದಾರೆ. ಅನ್ನ ತಿಂತೀವಿ ನಾವು ಗುರುಗಳಿಂದ ಅಂದರಿದ್ದಾರೆ, ಅಣ್ಣ ಅಂದರಿದ್ದಾರೆ ಅಂತಾರೆ. ಪುಣ್ಯಕ್ಕೂ ಕರ್ಕೊಂಬರ್ತಾರೆ, ಬನ್ನಿ. ಐವೇಕಿ ಬರಲ್ಲ ಕರ್ಕೊಳಕ್ಕೆ ಹೋಗಬೇಡಿ, ಐವೇಕು ಬರಲ್ಲ ಅಂದ್ರೆ ನಾವು ತಲೆಗೆಸ್ಕೊಂಡು ಹೋಗಬೇಡಿ. ಪುಣ್ಯ ಸ್ಥಳಕ್ಕೆ ಬರೋಕ್ಕೂ ಪುಣ್ಯ ಮಾಡಿರ್ಬೇಕು ಅವರು. ನೆನಪಿಕೊಳ್ಳಿ, ದುರ್ಗಾ ಸ್ಥಳ ಅಂತ ಒಂದೇ ಇರೋದು. ಮತ್ತು ಈ ಒಂದು ದಿನ ಆಗ್ತಾ ಇನ್ನು ನಾನು ಮತ್ತೆ ಮೋಸ ನಾನು ಜವಾಬ್ದಾರಲ್ಲ. ಕರೆಕ್ಟ್ ಸಮಯ ಕರೆಕ್ಟ್ ಅಲ್ವಾ? ಮೊನ್ನೆ ಹಾಕಿದ್ದೀನಿ, ಯಾವನಮ್ಮ ಯಾರ ಕಲೇಸ್ಬಿಟ್ಟು ಬಂದಾರಂತೆ 50 ಸೆಕ್ಷನ್ ಕಳಿಸಿರಿ ಯಾವನ ಒಬ್ಬ. ನನ್ನ ತಪ್ಪೇನಪ್ಪ ಅದು. ನೀವು ಹೊಡೋಗ್ಬಿಡೋದು ದೇವಸ್ಥಾನ ಜಲ್ದಿಯ ಅಲ್ಲಿ ನೋಡ್ಬೇಕು, ಒಂದು ದೇವಸ್ಥಾನ ಯಾವುದು ದೇವ್ರು ಯಾವುದು ಅಂತ ನೋಡಬೇಕು. ನೀನು ಹಂಗೆ ಮೋಸ ಇದೆಯಾ? ನನ್ನ ಹೆಸರು ಹೇಳ್ಬೇಡ, ದಯವಿಟ್ಟು ದುರ್ಗಾಸ್ಥಳ ಅಂತ ನನ್ನ ಹೆಸರು. ದುರ್ಗಾಸ್ಥಳ ಅಂತ ದೇವಸ್ಥಾನ ಹೆಸರು, ದಯವಿಟ್ಟು ಬನ್ನಿ. ರಸ್ತೆಗೆ ಯಾರ ಮೋಸ ಮಾಡಿದ್ರೆ ನಾನು ಜವಾಬ್ದಾರಲ್ಲ. ಮೋಸವರು ನೀವು ತುಂಬ ಬುದ್ಧಿವಂತರು ಅಂತ ನಾನು ಆಗುತ್ತಾ? ಕರೆಕ್ಟಾ? ನೀವು ನಿಮ್ಮಂಥ ಕಜ್ಜಿನ ಮಟ್ಟ ಮಾಡೋ ಮಾಡ್ತಾನೆ ಇರ್ತಾರೆ, ನಾನೇ ಮಾಡೋಕ್ಕಾಗ್ತದೆ. ಇದರಲ್ಲೂ 200 ರೂಪಾಯಿ ಸೀಟು, 50 ರೂಪಾಯಿ ಸೀಟ್ ಲೆಕ್ಕ 200 ರೂಪಾಯಿ ಬಾಡಿಗೆ ಮಾಡೀನಿ. ಇದರಲ್ಲೂ ಕೆಲವರು ಹೆಂಗಸ್ಕೊಂಡು ಅಪ್ ಆ್ಯಂಡ್ ಡೌನ್ ಬರ್ತಾರೆ ಕರ್ಕೊಂಡವ್ರು. ಅವ್ರು ಕರೆಕ್ಟಾಗಿ ಕಡ್ರೆ ಬಾಡಿಗೆ ಆಗಲ್ಲ, ಒಳ್ಳೆ ನೆಳ್ಳು. ಅಪ್ಪ ಅಂದ್ರೆ ದೀಪಾವಳಿಗೆ ನೋಡ್ಕೊಂಡು ಹೊರಡೋದು. ನೋಡಿ ಇನ್ನೊಂದ್ಸರಿ ಹೇಳ್ತೀನಿ, ಹೋಗುವಾಗ ಡೈರೆಕ್ಟ್ ಮೆಟ್ಟಿಗೆ ಹೇಳಿದ್ರು, ದಯವಿಟ್ಟು ನೀರೊಳಗೆ ಹೋಗ್ರಿ ಹೇಳ್ತಾರ. ಯಾರೇ ಹೋಗಲಾರಿ ಇಳಿದು ಹಿಂಗೆ ಮೆಟ್ಟಿಗೆ ದಾಟ್ಬೇಡಿ, ದಯವಿಟ್ಟು ನೀರೊಳಗೆ ಹೋಗಿ ಅಲ್ಲಿ ತನಕ ಅಲ್ಲಿಂದ ಅಲ್ಲಿ ದಾಟ್ಕೊಂಡು ಹೋಗಿ ಮೆಟ್ಟಿಗೆ ಎತ್ತೋಗಿ. ಅದು ಕುಬೇರ ಮೂಲೆ ಅಂತ ನಿಮ್ಗೆ ಪಾಪ ಬರೆಯಲಾಗುತ್ತೆ ಅಂತೇಳಿ ಅರ್ಥ ಆಗುತ್ತೆ. ಬರುವಾಗ ನೀರು ಎತ್ಕೊಂಡ್ಬರುತ್ತೆ, ಹೋಗುವಾಗ ನಿಮ್ಮ ಕಷ್ಟ ಬರಬೇಡಿ ಅಂತ ದಯವಿಟ್ಟು ಸ್ಟ್ರೈಟ್ ಹೋಗಿ. ಸೇತೆ ಮಾಡ್ಸೋಕ್ಕಾಗಿಲ್ಲ ಅಂತ ಬಿಡಿ, ಸೇತೆ ಮಾಡ್ಸೋರು ಇದ್ದಾರೆ. ಪುಣ್ಯದಲ್ಲಕ್ಕೆ ನೀರು ಬರೋಕ್ಕೆ ಪುಣ್ಯ ಅಂತ ಕಂಡಿದ್ದೀವಿ. ಸೇತೆ ಮಾಡ್ಸೋಲ್ಲ ಅಂತಿದ್ದೀವಿ. ಯಾರಿ ಮಕ್ಕಳೆಲ್ಲ ಕೈ ನೀನೇ ಒಂದು ಅರ್ಕೊಟ್ಬಿಟ್ಟು ಹೋಗ್ಬಂದ ಅಲ್ವಾ? ಅದರಿಂದ ಒಮ್ಮೆ ಬಡ್ಕೊಂಡಲ್ಲ, ಒಬ್ಬರು ಸುಮ್ಮನೆ ಇರ್ತಾಳೆ. ಅದೇನು ಮಾಡೋಣ ಹೇಳ ಅಮ್ಮ, ನಾವು ಗಂಡಾದ್ರಿಂದ ಅವಿವೇಕ ಆಗ್ತೀವಮ್ಮ. ಯಾರೋ ಮಗುವಾಗಿ ನೋಡಪ್ಪ ಏನಿಲ್ಲ ಅಲ್ಲಾಡ್ತಾರೆ, ನೀವೇ ಸಾಕ್ಷಿ ಸಿದ್ಧಿಗೆ ಏನು ಮಾಡ್ಬೇಡ, ಬರೀ ನಾನೇ ಬಂದು ಹುಷಾರಾಗುತ್ತೆ. ಸಾಕಷ್ಟು ಹುಷಾರಾದಿರೋರು ಪಂಚನ ಹೇಳಿದ್ರೆ ಏನ್ ಮಾಡೋದು? ಪಂಚ ಆಂಟಿ ನೀನು ಕೈ ಮಾಡ್ಕೊಂತ ಯಾವ ಕೈ ಮುಡ್ತಾನೆ ಅಂತ ಯಾವ ಕಷ್ಟ ಆಗ್ತಾನೆ. ಅಮ್ಮ ಗಂಡಸರು ನಾವೆಲ್ಲ ಗಂಡಸರು ಹೆಂಗಸ ಬಿಟ್ಟರೆ ಕೇಸ್ ಹಾಕ್ತಾರೆ, ಕೇಸ್ ಹಾಕಲ್ವಾ? ಇವ್ರು ಪಂಚನ ಹೇಳಿತ್ತು ನೋಡಿ ಬಜ್ಜಿ. ನಂದ ಸ್ವಲ್ಪ ಅರ್ಧ ಬರ್ಕೊಡಿ, ನಾನು ಕಂಪ್ಲೇಂಟ್ ಕೊಡ್ತೀನಿ ಬನ್ನಿ ಸಾಕ್ಷಿ. ಅಯ್ಯಯ್ಯ ನೀನು ಸುಂಕದ ಬೆಳೆಜಿ ಇವಾಗ ಗಂಟೆಗೆ ಬಂದಾಳೆ, ಅದನ್ನ ಕೊಟ್ಟು ಅಂತ ನನ್ನ ಸಂಬಂಧಿಕರು ಜಾಸ್ತಿ ಹೊರಗಡೆ ಮಾವ ಚಿಕ್ಕಪ್ಪ ಅಪ್ಪ ಇದೇ ಪ್ರೀತಿ. ಈಗೆಲ್ಲ ಹೋಗ್ತೀನಿ, ಯಾರು ಬೇಕಾದ್ರೆ ನಾನು ಮುಟ್ಬೋದು. ನಾನು ಎಲ್ಲಾಡ್ರೆ ಮತ್ತೆ ಕೇಸ್ ಹಾಕ್ತೀನಿ. ಆಮೇಲೆ ಖಾಲಿ ಹಾಕೋದು ಹೆಣ್ಮಕ್ಳು. ನೀವು ಹೆಣ್ಮಕ್ಳು ಮಗಳಂತ ಆಶ್ರಮ ಮಾಡ್ತಾರೆ. ಮಗಳಿಂದ ಬಿಟ್ಟಲ್ಲ ಬಿಟ್ಟು ಮಗಳಂದ್ರೆ ಮುಗಿತು, ಅವಳು ಮತ್ತೆ ಆಗ್ತಾರಲ್ಲ ಹಿಂಗೆಲ್ಲದು ಅಲ್ಲ ಬಿಟ್ಟೆ ಅವನ್ನ ಯಾರಿಗೆ ಅವ್ರಿಗೆ ಅಕ್ಕಂಗ ಗಂಟಲ್ಲಿ ಹುಣಸೆ ಹುಳಿ ಬೆಲ್ಲ ಸುಮ್ಮನೆ ಹಚ್ಚಿ ಕಾಲಿಗೆ ಸೇರ್ತಾಕು ನಂತರ ಕಟ್ಟುವಾಗು. ಬರೀ ಹೆಂಗಸಿ ಗಂಟೆ ಗಂಟೆ ಬೇಡ ಸುಮ್ಮನೆ
ನೀನು ಯಾಕಲ್ಲ ಹೆಂಗೆ ಮುಂದೆ ಬರಬಹುದೇ ನಾನು ನಾವು ಈಗ ಮನೆಗೆ ಮಾಡೋಕ್ಕಾಗ್ತದೆ ಅವ್ರಿಗೆ ಅರ್ಥ ಆಗಲ್ಲ ಕೆಲಸ ಮಜಾ ಮಾಡಿ ಊಟ ಮಾಡಿ ಹೊತ್ತು ಮಾಡಿ ಅಣ್ಣ ಒಳ್ಳೆ ಒಂದು ನಾಯಿ ಮೇಲೆ ಕೊಡು ನಿನ್ನ ಜೀವನ ನಡೆಸ್ಬೇಕಂತ ನಾಯಿ ಮೇಲೆ ಕೊಡ್ಬೇಕು ಇನ್ನು ಹಂಗೆ ಹೊಸ್ಬೇಕಾ ನೀನು ಒಂದು 2 ದಿನ ಕೊಡ್ತೀಯ ಪ್ರಥಮ ಬಾರಿಗೆ ಆದರೂ ನಿಮ್ಮ ಸದಸ್ಯರು ಚೆನ್ನಾಗಿದೆ. ನಾವು ಫಸ್ಟ್ ಬೈಯೋದಂತ ಮತ್ತೆ ಶತ್ರುಗಳಿದ್ರೇ ಜೀವನ, ಶತ್ರುಗಳಿದ್ರೇ ಜೀವನ, ಬೈಯರೇ ಇರ್ಬೇಕು. ಇನ್ನೇ ಒಂದು ಚಿಕ್ಕರ್ ಅನ್ಕೊಳ್ಳಿ ಕೊಡೋರಾದ್ರೆ ಅದಂತಮ್ಮ ದುಡಿಯೋದ್ರ ತಾಯಿ ನಾವು ಉಳಿಸ್ತಾರೆ ಸ್ವಲ್ಪ ಉಳಿಸ್ಕೊಳ್ಳಿ ಖರ್ಚು ಕಮ್ಮಿ ಮಾಡಿ. ನೋಡ್ರಪ್ಪ ಅಂಟಿ ನೋಡು 3 ಜನ 3 ಜನ ಸುಳ್ಳು ಹೇಳ್ತಾರೆ. ಹೇಳ್ಬೇಕಲ್ಲ ಬುರೇ ಬರೋದು ಬೇರೆಮ್ಮ ಕಳ್ತನ ಆಗಲ್ಲಮ್ಮ ಕೇಳಿ ಬಂದವ್ರ ಮೇಲೆ ಕಳ್ತನ ಆಗಲ್ಲ. ಇವತ್ತಾಗಿ ಮುಗೀತು ಆಯ್ತು ಆಯ್ತು 10 ಮೇಲೆ ಸತ್ತು ಬಾಯಿ ಮಾಡ್ಕೊಂತಾರೆ.